ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಏನೋ ಮೋಡಿ ಮಾಡಿದ್ಯಾ ಕಣೆಯವಳೆ ನೀನು. ಅದಕ್ಕೆ ಏನು ಯಾರಿಗೂ ಬಗ್ಗದ ಒಗ್ಗದ ನಾನು ನೀನು ಏನೇ ಹೇಳಿದರೂ ಸುಮ್ಮನಾಗಿ ಬಿಡ್ತೀನಿ. ಒಟ್ಟಿನಲ್ಲಿ ನನ್ನ ಬಾಳಿಗೆ ನಿನ್ನ ಎಂಟ್ರಿ ಆಗಿದ್ದು ನಾನೇ ಚೇಂಜ್ ಆಗಿಬಿಟ್ಟೆ ಎಂದು ಮಾತಾಡುತ್ತಾ ತನ್ನೆದೆ ಮೇಲೆ ಮೊಲದ ಮರಿಯ ಹಾಗೆ ಮಲಗಿದ್ದ ಹೆಣ್ಣನ್ನು ಗಟ್ಟಿಯಾಗಿ ಅಪ್ಪಿ ನಿದ್ರೆ ಮಾಡುತ್ತಾನೆ ಋಷ್. ಆಹಾ ಕುಡ್ಕ, ಅದೆಲ್ಲಿಂದ ಗಂಟು ಬಿದ್ಯೋ ನನಗೆ ನೀನು. ನಾನಾಗಿ ನಾನೇ ನಿನ್ನಿಂದ ದೂರ ಹೋದರೂ ಮತ್ತೆ ಮತ್ತೆ ನಿನ್ನ ಹತ್ತಿರವೇ ಬಂದು ಸೇರುವಂತೆ ಆಗುತ್ತೆ ನೋಡು. ಅವತ್ತು ಅಂದರೆ ನಮ್ಮ ಮೊದಲ ಭೇಟಿಯಲ್ಲಿ ನಿನ್ನ ಮೇಲೆ ಎಷ್ಟೆಲ್ಲ ಕೆಟ್ಟ ಭಾವನೆ ಇತ್ತು ಅಂದರೆ ಹೇಳೋಕೆ ಆಗಲ್ಲ ಅಷ್ಟು. ಅದರ ನಂತರದ ದಿನಗಳಲ್ಲೂ ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯವೇ ಇರಲಿಲ್ಲ ನನಗೆ. ಆದರೆ ಯಾವಾಗ ನಿನ್ನ ಕಥೆಯನ್ನು ಕೇಳಿದೆನೋ ಆಗಿನಿಂದ ನಿನ್ನ ಮೇಲಿನ ಅಭಿಪ್ರಾಯ ಚೇಂಜ್ ಆಗಿದೆ ನನಗೆ. ಒಮ್ಮೆಲೆ ನಿನ್ನನ್ನು ಗಂಡ ಅಂತ ಮನಸಾರೆ ಒಪ್ಪಿಕೊಳ್ಳೋದು ಕಷ್ಟ. ಆದರೆ ಆ ಪ್ರಯತ್ನವನ್ನಂತೂ ಮಾಡ್ತೀನಿ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಋಷ್. ಅದಕ್ಕೂ ಮೊದಲು ನಿನ್ನ ಮನದಲ್ಲೂ ನನ್ನ ಬಗ್ಗೆ ಪ್ರೀತಿ ಮೂಡಬೇಕು ಅಲ್ವಾ. ಪ್ರೀತಿ ಇಲ್ಲದೆ ಬರೀ ಆಸೆಗೆ ನಾವು ಒಂದಾಗೋದು ಸರಿಯಲ್ಲ ಅಲ್ವಾ. ನೀನು ಒಂಥರ ವಿಚಿತ್ರ ಮನುಷ್ಯ. ಲವ್ ಒಂದು ವಿಷಯ ಬಿಟ್ಟು ಬೇರೆಲ್ಲ ವಿಷಯಗಳನ್ನು ಅರ್ಥ ಆಗತ್ತೆ ನಿನಗೆ ಎಂದು ಇಷ್ಟು ಹೊತ್ತು ತನ್ನ ಮನದಲ್ಲೇ ಮಾತಾಡಿ ಅವನ ಕುತ್ತಿಗೆ ಮುಟ್ಟಿ ಜ್ವರವಿಲ್ಲ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡ ಋತ್ವಿ ಅವನ ಮುಂದಲೆ ಕೆದರಿ ಸ್ನಾನಕ್ಕೆ ಹೋದರೆ ತಕ್ಷಣ ಕಣ್ಣು ತೆರೆದ ಋಷ್. ಈ ಪಿಶಾಚಿ ಇಷ್ಟು ಹೊತ್ತು ನನ್ನನ್ನೇ ನೋಡಿಕೊಂಡು ಏನನ್ನೋ ಮಾತಾಡ್ತಾ ಇತ್ತಲ್ಲ, ಇವತ್ತು ಡಿನ್ನರ್ಗೆ ಕೈ ಕೊಡೋ ಪ್ಲ್ಯಾನ್ ಅನಿಸುತ್ತೆ. ಹಾಗೇನಾದರೂ ಆದರೆ ನಾನಂತೂ ಸುಮ್ಮನೆ ಇರಲ್ಲ, ಸರಿಯಾಗಿ ಜಗಳ ಆಡೋದೆ ನಾನು. ಮತ್ತು ಇವಳು ಯಾವಾಗಲೂ ಹೀಗೆ ಆಡಿದ ಮಾತಿಗೆ ತಪ್ಪಿದರೆ ಏನು ಚಂದ ಎಂದು ತನ್ನಲ್ಲೇ ನುಡಿದು ಏನೋ ಹೊಳೆದವನ ಹಾಗೆ ತನ್ನ ಗೆಸ್ಟ್ ಹೌಸ್ ನೋಡಿಕೊಳ್ಳುವ ಕುಮಾರ್ಗೆ ಕರೆ ಮಾಡಿ 10 ನಿಮಿಷ ಮಾತನಾಡಿ ಮತ್ತೆ ತಲೆ ತುಂಬ ಬೆಡ್ಶೀಟ್ ಹೊದ್ದು ಮಲಗುತ್ತಾನೆ. ಸ್ನಾನ ಮುಗಿಸಿ ಬಂದ ಹೆಣ್ಣು ಕುಡಿಯೋದೆ ಇವನ ವೀಕ್ನೆಸ್ಸು, ಕೈಗೆ ಸಿಕ್ಕಿದ್ದನ್ನು ಹೊಡೆಯೋದೆ ಇವನ ಬಿಸ್ನೆಸ್ಸು, ಕುಡುಕರಿಗೆಲ್ಲ ನಾಯಕ, ಜಗಳ ಆಡೋದೇ ಇವನ ಕಾಯಕ ಎನ್ನುತ್ತಾ ಆಚೆಗೆ ಹೋದರೆ ಏನು ಟ್ಯಾಲೆಂಟ್ ನೋಡು ಇದರದ್ದು. ಈ ಥರ ಯಾವುದೇ ಹಾಡನ್ನೇ ಆಗಲಿ ಉಲ್ಟಾ ಹೇಳುತ್ತೆ. ಆದರೆ ಅದು ನನ್ನ ವಿಷಯಕ್ಕೆ ಮಾತ್ರವೇ ಎಂದುಕೊಂಡು ಬೆಳ್ಳಂಬೆಳಗ್ಗೆ ತನ್ನ ಮಡದಿ ರಂಗೋಲಿ ಬಿಡಿಸಿ ಪೂಜೆ ಮಾಡುವುದನ್ನು ನೋಡಲು ಹೋಗುತ್ತಾನೆ ಋಷ್. ಅವನಿಗೆ ಕಾಫಿ ಕೊಟ್ಟು ಅವನೇ ಹೇಳಿದ ವಾಂಗಿಭಾತ್ ಮಾಡುವ ಋತ್ವಿಯನ್ನು ಆಚೆ ಸುತ್ತಾಡಲು ಕರೆದಾಗ ಇವತ್ತು ಅಣ್ಣ ಅತ್ತಿಗೆಯನ್ನು ನೋಡಲು ಹೋಗಬೇಕಿತ್ತು ಎನ್ನುತ್ತಾಳೆ. ಆಗ ಋಷ್ ಅಲ್ಲಿಗೆ ಇನ್ನೊಮ್ಮೆ ಹೋಗೋಣ ಕಣೆ, ಇವತ್ತು ಸಂಡೇ ಅಲ್ವಾ, ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಇದೆ, ಹೋಗಿ ಬರೋಣ. ಬೇಕಾದರೆ ನಿನ್ನ ಅಣ್ಣ ಅತ್ತಿಗೆಯನ್ನು ಸಹ ಬರಲು ಹೇಳುತ್ತೇನೆ ಎಂದಾಗ ಖುಷಿಯಿಂದ ಒಪ್ಪಿಗೆ ಕೊಟ್ಟು ರೆಡಿಯಾಗಲು ಹೋಗುತ್ತಾಳೆ ಋತ್ವಿ. ಲೇ ಇವಳೇ, ಇನ್ನೇನು ಅವರಿಬ್ಬರು ಬಂದರು ಕಣೆ, ನೀನು ಬೇಗ ಬಾರೆ ಎನ್ನುತ್ತಾ ತಮ್ಮ ರೂಮಿಗೆ ಹೋಗುವ ಋಷ್ ಕೈಯಲ್ಲಿ ಮಲ್ಲಿಗೆಯ ಮಾಲೆ ಇತ್ತು. ಅವಳನ್ನು ರೆಡಿಯಾಗಲು ಹೇಳಿ ಹೋಗಿ ತಂದಿದ್ದ ಹೂವನ್ನು. ಆದರೆ ಪಿಂಕ್ ಬಣ್ಣದ ಸೀರೆ ಉಟ್ಟು 2 ಕೈ ತುಂಬ ಅದೇ ಬಣ್ಣದ ಗಾಜಿನ ಬಳೆ ತೊಟ್ಟು ಉದ್ದದ ಕೂದಲನ್ನು ಹಾಗೆ ಇಳಿಬಿಟ್ಟು ಕಣ್ಣುಗಳಿಗೆ ಕಾಡಿಗೆಯ ಗಡಿ ಎಳೆದು ಮೊದಲೇ ಕೆಂಪಿದ್ದ ತುಟಿಗಳಿಗೆ ಮತ್ತಷ್ಟು ರಂಗು ಬಳಿದು ಹಣೆಯ ಮೇಲಿನ ಬಿಂದಿಯ ಕೆಳಗೆ ಕುಂಕುಮದ ಪುಟ್ಟ ಬೊಟ್ಟನಿಟ್ಟು ಬೈತಲೆಯಲ್ಲಿ ತುಸು ದೊಡ್ಡದಾದ ಸಿಂಧೂರ ಇಟ್ಟ ಋತ್ವಿಯನ್ನು ಕಂಡು ಮಾತನಾಡದೆ ನಿಂತು ಬಿಟ್ಟ ನಮ್ಮ ಋಷ್. ಅವನು ಈಗ ಹೂವು ಕೊಡ್ತಾನೆ ಅಂತ ಅವಳು 10 ನಿಮಿಷ ಕಾದು ಕಾದು ಸಾಕಾಗಿ ಕೊನೆಗೆ ಅವನ ಕೈ ಹಿಡಿದು ಕೊಡಿ ಹೂವು, ಇದ್ಯಾಕೆ ಹೀಗೆ ನಿಂತು ಬಿಟ್ರಿ ಎನ್ನುತ್ತಾ ಕೈ ಚಾಚಿದರೆ ಋತ್ವಿಯ ಕೈಗೆ ಹೂವು ನೀಡದೆ ನಾನೇ ಮುಡಿಸುತ್ತೀನಿ ತಿರುಗು ಎನ್ನುತ್ತಾನೆ ಋಷ್. ಹೂವನ್ನು ಮುಡಿಸಿದ ನಂತರ ಲೇ ಇವಳೇ, ಆ ಓಲೆ ಚಂದ ಇಲ್ಲ, ಇದನ್ನು ಹಾಕೋ, ಇದು ಈ ಡ್ರೆಸ್ಗೆ ನಿಮಗೆ ತುಂಬ ಚಂದ ಮ್ಯಾಚ್ ಆಗುತ್ತೆ ಎನ್ನುತ್ತಾ ಋಷ್ ಅಂದು ನಿವಿಯ ಮದುವೆ ದಿನದಂದು ಕೊಟ್ಟಿದ್ದ ಓಲೆಯನ್ನೇ ಕೊಟ್ಟಾಗ ಬೇಡ ಋಷ್, ನೀವು ಒಳ್ಳೆಯ ಮೂಡ್ನಲ್ಲಿದ್ದಾಗ ಹೀಗೆ ಅದು ಇದು ಕೊಡ್ತೀರಾ, ಅದೇ ನಿಮ್ಮ ಮೂಡ್ ಕೆಟ್ಟಾಗ ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಹೇಳಿ ಹಂಗಿಸಿ ಮನಸ್ಸಿಗೆ ನೋವು ಮಾಡ್ತೀರಾ. ಅದಕ್ಕೆ ನಾನು ನನ್ನ ಹತ್ತಿರ ಇರುವ ವಸ್ತುಗಳಲ್ಲೇ ಹ್ಯಾಪಿ ಎನ್ನುತ್ತಾಳೆ ಋತ್ವಿ. ಹೇ ಹಾಗೆಲ್ಲ ಏನು ಮಾಡಲ್ಲ, ಸುಮ್ಮನೆ ಹಾಕೋ, ಅವತ್ತೇ ನಿನ್ನ ಹತ್ರ ಸಾರಿ ಕೇಳಿದ್ದೀನಿ ತಾನೇ, ಮತ್ತೇನು ಸುಮ್ಮನೆ ಹಾಕೊಳ್ಳೆ ಎಂದು ಬಲವಂತ ಮಾಡಿ ಅವಳಿಗೆ ಅದೇ ಓಲೆಯನ್ನು ಹಾಕಿಸಿ ಕರ್ಕೊಂಡು ಹೋಗುತ್ತಾನೆ. ಅವಳು ಮುಂದೆ ಹೋದರೆ ಇವಳು ಕೈಗೂ ಬಾಯಿಗೂ ಸಿಗದ ಬಿರಿಯಾನಿ ಅನ್ನೋದು ಫಿಕ್ಸ್ ಅಲ್ಲ. ಯಾವಾಗಲೂ ಇರೋ ಹಾಗೆ ಸಿಂಪಲ್ ಚೂಡಿದಾರ್ ಹಾಕ್ಕೊಂಡ್ರೆ ಸಾಕು ತಾನೇ, ಹೀಗೆಲ್ಲ ರೆಡಿಯಾಗೋದು, ಮತ್ತು ನಾನೊಂಚೂರು ಹಾಗೆ ಹೀಗೆ ಮಾಡಿದರೆ ಜಗಳ ಆಡಿ ಮಾತು ಬಿಡೋದು, ಇದೆಲ್ಲ ಯಾಕೆ ಬೇಕು ಈ ಬಿಳಿ ಹೆಗ್ಗಣಕ್ಕೆ.
ಮೊದಲೇ ನೋಡೋಕ್ಕೆ ಸೂಪರ್ ಆಗಿದ್ದಾಳೆ, ಇದೆಲ್ಲ ಬೇಕಾ ಎಂದು ಒಬ್ಬೊಬ್ಬನೇ ಮಾತನಾಡಿಕೊಂಡು ಹೋಗುತ್ತಾನೆ. ಪಾಪ ನಮ್ಮ ಹುಡುಗ ಸುಂದರವಾದ ಹೆಂಡತಿಯಿಂದ ದೂರ ಇರೋಕೆ ತುಂಬಾ ಕಷ್ಟಪಡ್ತಾ ಇದ್ದಾನೆ ಅಲ್ವಾ. ಫರ್ಹಾನ್ ಮತ್ತು ನಿವಿ ಜೊತೆ ಇವರಿಬ್ಬರು ಫ್ಲವರ್ ಶೋಗೆ ಹೋದರೆ ಗೆಳೆಯರಿಬ್ಬರನ್ನು ಬಿಟ್ಟು ಅವರಿಬ್ಬರು ಕೈ ಕೈ ಹಿಡ್ಕೊಂಡು ಹೋಗುವಾಗ, ಲೋ ಮಗ, ಇನ್ಮೇಲೆ ನಾವು ಒಟ್ಟಿಗೆ ಎಲ್ಲಿಗೂ ಬರಬಾರ್ದು ಕಣೋ, ನೋಡು ಬಡಪಾಯಿ ಗಂಡಂದಿರನ್ನು ಒಂಟಿಯಾಗಿ ಬಿಟ್ಟು ಅವರಿಬ್ಬರೇ ಹೋಗಿಬಿಟ್ರು ಎಂದು ನಗುತ್ತಾನೆ ಫರ್ಹಾನ್. ಅವನ ಮಾತಿಗೆ ತಾನೂ ನಗುವ ರುಷ್ ಮಾತು ಮಾತಿನಲ್ಲಿ ಸೂಕ್ಷ್ಮವಾಗಿ ಫರ್ಹಾನ್ ಮತ್ತು ನಿವಿ ಹೇಗಿದ್ದಾರೆ ಎಂದು ಕೇಳಿ ತಿಳಿಯುತ್ತಾನೆ. ಬಳಿಕ ನಿವಿಯ ಜೊತೆ ಹೋಗುತ್ತಿದ್ದ ಋತ್ವಿಯ ಕೈ ಹಿಡಿದ ರುಷ್, ನನ್ನ ಹೆಂಡತಿ ನನ್ನ ಜೊತೆ ಇಲ್ಲ ಅಂತ ನಿಮ್ಮ ಅಣ್ಣ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾನೆ ಕಣೆಯವಳೆ, ಅದಕ್ಕೆ ಅವರಿಬ್ಬರನ್ನ ಒಟ್ಟಿಗೆ ಬಿಟ್ಟು ನೀನು ನನ್ನ ಜೊತೆ ಬಾರೆ ಎಂದಾಗ ಅವನ ಪಕ್ಕವೇ ನಿಂತು ನಗುವ ಫರ್ಹಾನ್ ಮತ್ತು ತನ್ನ ಪಕ್ಕ ನಾಚುತ್ತಾ ನಿಂತ ನಿವಿಯನ್ನು ಕಂಡು, ಸರಿ ನೀವು ಜೋಡಿಯಾಗಿ ಹೋಗಿ ಎಂದು ರುಷ್ನ ಕೈ ಹಿಡಿದು ಅವನೊಂದಿಗೆ ಹೋಗುತ್ತಾಳೆ ಋತ್ವಿ. ಆಮೇಲೆ ಸೆಲ್ಫಿ ತೆಗೆದಿದ್ದು. ಲೇ ಇವಳೆ ಇಲ್ಲಿ ಬಾರೆ, ಲೇ ಇವಳೆ ಇಲ್ಲಿ ನಿಲ್ಲು, ಲೇ ಇವಳೆ ಅಲ್ಲಿ ಬೇಡ, ಲೇ ಇವಳೆ ಈ ಹೂವು ಚೆನ್ನಾಗಿದೆ ಎಂದೆಲ್ಲ ರುಷ್ ಕರೆಯುವಾಗ ಋತ್ವಿ ಮುಖವನ್ನು ದಪ್ಪ ಮಾಡಿದರೆ ಅವರ ಸುತ್ತಲಿನ ಜನ, ಹೌ ಕ್ಯೂಟಲ್ಲ ಆ ಹುಡುಗ, ಲೇ ಇವಳೆ ಅಂತ ಎಷ್ಟು ಚಂದ ಕರೀತಾನೆ ಎನ್ನುತ್ತಾರೆ. ಅವಳು ಮುಖವನ್ನು ದಪ್ಪ ಮಾಡಿರುವುದನ್ನು ಕಂಡ ರುಷ್, ಯಾಕೆ ಇವಳೆ ಏನಾಯ್ತೆ, ಮುಖ ಒಂಥರ ಆಗಿದೆ, ಹೊಟ್ಟೆ ಹಸಿವಾ ಅಥವಾ ನೋವಾ ಎಂದರೆ, ಅಲ್ಲ ರುಷ್ ನಿಮಗೆ ಬುದ್ಧಿ ಇಲ್ವಾ, ಎಲ್ಲರೆದುರು ಲೇ ಇವಳೆ ಅನ್ನೋದ ಲಕ್ಷಣವಾಗಿ ಋತ್ವಿ ಅನ್ನೋಕ್ಕೆ ಕಷ್ಟನಾ, ಎಲ್ಲರೂ ನಮ್ಮನೆ ನೋಡಿ ನಗ್ತಾರೆ ಎನ್ನುವ ಋತ್ವಿಯ ನಡು ಬಳಸಿ ತನ್ನತ್ತ ಸೆಳೆಯುವ ರುಷ್ ಅವಳು ಗಾಬರಿಯಿಂದ ಅವನತ್ತ ನೋಡಿ, ಅಯ್ಯೋ ಮೆಂಟಲ್ ಮಂಜ ಏನು ಮಾಡ್ತಾ ಇದೆಯಾ ಎಂದಾಗ, ನೋಡಿದ್ಯಾ ನಾನು ಹೀಗೆಲ್ಲ ಮಾಡಿದರೆ ಅವರೆಲ್ಲ ನಕ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಇವನ್ ಯಾರು ಮೆಂಟಲ್ ಪಬ್ಲಿಕ್ ಪ್ಲೇಸ್ನಲ್ಲಿ ಏನೇನೋ ಮಾಡ್ತಾನೆ ಅಂತ, ಆದರೆ ನನ್ನ ಹೆಂಡತಿಯನ್ನು ನಾನು ಅಧಿಕಾರದಿಂದ ಲೇ ಇವಳೆ ಅಂದರು ಅವರೆಲ್ಲ ನಗ್ತಾರೆ ಅಂದರೆ ಅವರು ಮೆಂಟಲ್ ಅಂತ ಅರ್ಥ, ಗೊತ್ತಾಯ್ತಾ ಎನ್ನುತ್ತಾನೆ. ನಿಜ ನಿನ್ನನ್ನು ಬಿಟ್ಟು ಬೇರೆಲ್ಲರೂ ಮೆಂಟಲ್ಗಳೇ, ಮೊದಲು ಬಿಡು ನೀನು ಎಂದು ಗದರುತ್ತಾಳೆ ಋತ್ವಿ. ನಂತರ ಎರಡೂ ಜೋಡಿ ಒಟ್ಟಿಗೆ ಊಟ ಮಾಡಿ ಒಂದಷ್ಟು ಹೊತ್ತು ಮಾಲ್ ಸುತ್ತಿ ಮನೆಗೆ ಹೋಗುವಾಗ ಸಂಜೆಯೇ ಆಗಿತ್ತು. ತಮ್ಮ ಮನೆಗೆ ಹೋಗುವ ಮುನ್ನ ಋತ್ವಿಯನ್ನು ಅಪ್ಪುವ ನಿವಿ, ನಮ್ಮಿಬ್ಬರಿಗೂ ಇಷ್ಟು ಚಂದದ ಜೀವನ ಸಿಗುತ್ತೆ ಎನ್ನುವ ಕಲ್ಪನೆ ಕೂಡ ಇರಲಿಲ್ಲ ಋತ್ವಿ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ, ನಿನ್ನ ಅಣ್ಣನಿಗಿಂತ ನನ್ನ ಅಣ್ಣ ಬಹಳ ಒಳ್ಳೆಯವರು, ಅವರು ಸಿಕ್ಕಿದ್ದು ನಿನ್ನ ಪುಣ್ಯ. ಇವತ್ತು ನಿಮ್ಮನ್ನು ಜೋಡಿಯಾಗಿ ನೋಡಿದಾಗ ಬಹಳವೇ ಖುಷಿಯಾಯಿತು. ನೀನು ನಿನ್ನ ಹಳೆಯ ಜೀವನದ ಕೆಟ್ಟ ಘಟನೆಗಳನ್ನು ಮರೆತು ಅಣ್ಣನೊಂದಿಗೆ ಹೊಸ ಜೀವನ ಶುರು ಮಾಡಿದರೆ ಇನ್ನಷ್ಟು ಖುಷಿಯಾಗುತ್ತೆ ಎಂದಾಗ, ಪ್ರಯತ್ನ ಮಾಡ್ತೀನಿ ಎಂದಷ್ಟೇ ಹೇಳುತ್ತಾಳೆ ಋತ್ವಿ. ಲೇ ಇವಳೆ ಆಯ್ತಾ, ಲೇ ಇವಳೆ ಕೊಟ್ಟ ಮಾತಿಗೆ ತಪ್ಪಲ್ಲ ತಾನೇ, ಲೇ ಇವಳೆ ಆಯಿತು ತಾನೇ, ಲೇ ಇವಳೆ ಇನ್ನೆಷ್ಟು ಹೊತ್ತು, ಲೇ ಇವಳೆ ಬೇಗ ಕಣೆ, ಲೇ ಇವಳೆ ಟೈಮ್ 7:30 ಕಣೆ, ಡಿನ್ನರ್ ಅಂದರೆ ರಾತ್ರಿ ಮಾಡೋದು, ನಿನ್ನ ಥರ ಪಿಶಾಚಿಗಳು ರಕ್ತ ಕುಡಿಯುವ ಅರ್ಧರಾತ್ರಿಯಲ್ಲಿ ಹೋದರೆ ಅದು ಡಿನ್ನರ್ ಆಗಲ್ಲ. ಇದು ಇವನ ಗೋಳು. ಆ ಹುಡುಗಿ ರೆಡಿಯಾಗಲು ರೂಮಿಗೆ ಹೋಗಿ 10 ನಿಮಿಷವಾಗಿದೆ ಅಷ್ಟೇ, ಆದರೆ ನಮ್ಮ ಎಣ್ಣೆ ಮಾಸ್ಟರ್ನ ಸಿರಿ ಮಾತ್ರ ಜೋರಾಗೇ ಇದೆ. ತನ್ನ ಹೆಂಡತಿಯ ಜೊತೆ ಡಿನ್ನರ್ಗೆ ಹೋಗುತ್ತಿರುವ ಸಿರಿ ಅವನಿಗೆ. ಅವನು ಮತ್ತೊಮ್ಮೆ ಲೇ ಇವಳೆ ಎನ್ನುವ ಹೊತ್ತಿಗೆ, ಹೇ ಯಾವನವನು ಆಗಿನಿಂದ ಒಂದೇ ಸಮನೆ ಕಿರ್ಚ್ತಾ ಇರೋದು ಎಂದು ಜೋರು ಮಾಡುತ್ತಾಳೆ ಋತ್ವಿ. ನಾನೇ ನಿನ್ನ ಗಂಡ ಕಣೆ ಕರೆದಿದ್ದು ಎಂದವನು ಉಗುಳು ನುಂಗುತ್ತಾ, ಇದೇನು ಹುಡುಗಿಯ ಅಥವಾ ಗೊಂಬೆನ ಗುರು, ಮಧ್ಯಾಹ್ನ ಸೀರೆಯಲ್ಲಿ ಹಾಗೆ, ಈಗ ಗೌನ್ನಲ್ಲಿ ಹೀಗೆ, ಈಗಂತೂ ತಾಳಿ 2 ಬಳೆ ಬಿಟ್ಟರೆ ಏನೂ ಒಡವೆ ಇಲ್ಲ, ಆದರೂ ಒಳ್ಳೆ ರೆಡ್ ರೋಸ್ ಥರ ಕಾಣ್ತಾ ಇದ್ದಾಳೆ, ಇವಳನ್ನು ಮಿಸಸ್ ಇಂಡಿಯಾ ಸ್ಪರ್ಧೆಗೆ ಕಳುಹಿಸಿದರೆ ಫಸ್ಟ್ ಪ್ರೈಸ್ ಗ್ಯಾರಂಟಿ ಎಂದುಕೊಳ್ಳುತ್ತಾನೆ. ರೆಡ್ ಗೌನ್ನಲ್ಲಿ ತನ್ನ ಹೆಂಡತಿಯನ್ನು ಕಂಡು, ರುಷ್ ನಾನು ಹೇಗೆ ಕಾಣ್ತಾ ಇದ್ದೀನಿ ಎಂದ ಋತ್ವಿಗೆ, ಒಟ್ಟಿನಲ್ಲಿ ಇವತ್ತು ನಮ್ಮಿಬ್ಬರ ನಡುವೆ ಜಗಳ ಆಗೋದು ಫಿಕ್ಸ್ ಕಣೆ, ಯಾಕಂದರೆ ನೀನು ಹಾಗೆ ಕಾಣ್ತಾ ಇದೆಯಾ ಎಂದವನು ಯಾಕೆ ಹೇಳ್ದ ಏನು ಹೇಳಿದ ಎನ್ನುವುದೇ ಅರ್ಥವಾಗಲಿಲ್ಲ ಋತ್ವಿಗೆ. ಸುಮ್ಮನೆ ನಿನ್ನನ್ನು ಮೆಂಟಲ್ ಮಂಜ ಅಂತೀನಾ, ಅದೇನು ಮಾತಾಡ್ತೀಯಾ ಅನ್ನೋದು ನಿಮಗೆ ಮಾತ್ರ ಅರ್ಥ ಆಗಬೇಕು ಎಂದು ಮುಖದುಮ್ಮಿಸುತ್ತಾ ಅವನ ಕಾರೇರುತ್ತಾಳೆ ಋತ್ವಿ. ಡಿನ್ನರ್ಗೆ ಹೇಳಿ ಯಾರ್ದೋ ಮನೆಗೆ ಕರ್ಕೊಂಡು ಬಂದಿದ್ದೀಯಾ ಎಂದವಳ ಧ್ವನಿಯಲ್ಲಿದ್ದ ಆತಂಕ ಮತ್ತು ಅನುಮಾನವನ್ನು ಗುರುತಿಸಿದ ರುಷ್, ಯಾರದ್ದೋ ಅಲ್ಲ, ನಮ್ಮದೇ ಮನೆ, ನನ್ನ ಗೆಸ್ಟ್ ಹೌಸ್, ನನ್ನ ಮೊದಲ ಸಂಪಾದನೆಯಲ್ಲಿ ತೆಗೆದುಕೊಂಡ ಪುಟ್ಟ ಮನೆ ಇದು, ಅದಕ್ಕೆ ಇದನ್ನು ಬಹಳ ಜೋಪಾನವಾಗಿ ನೀಟಾಗಿಟ್ಟಿದ್ದೀನಿ, ಇದರ ಪ್ರತಿಯೊಂದು ಇಂಟೀರಿಯರ್ ನನ್ನದೇ ಆಯ್ಕೆ. ಒಂದೊಂದು ಸಲ ಅವರೆಲ್ಲರನ್ನು ಬಿಟ್ಟು ನಾನೊಬ್ಬನೇ ಇಲ್ಲಿ ಬಂದು ಇದ್ದು ಬಿಡೋಣ ಅಂದುಕೊಂಡಿದ್ದು ಇದೆ,
ಮತ್ತೆ ಬೇಡ, ಅವರ ಜೊತೆ ಇದ್ದುಕೊಂಡು ಟಾರ್ಚರ್ ಕೊಡಬೇಕು ಅಂದುಕೊಳ್ತೀನಿ ಎಂದಾಗ, ಹೌದಾ, ನಿನ್ನದೇ ಮನೆನಾ ಎಂದು ನಿಟ್ಟುಸಿರು ಬಿಡುತ್ತಾಳೆ ಋತ್ವಿ. ಅವನ ಕಾರ್ ಬಂದ ತಕ್ಷಣ ಆಚೆಗೆ ಬಂದ ಕುಮಾರ್, ಸರ್ ಎಲ್ಲ ರೆಡಿ ಮಾಡಿದ್ದೀನಿ, ನೀವು ಹೇಳಿದ ಅಡುಗೆಯನ್ನೇ ಮಾಡಿದ್ದೀನಿ, ನಾನು ಹೋಗ್ಲಾ ಎಂದಾಗ ಅವನಿಗೆ ದುಡ್ಡು ಕೊಟ್ಟು, ಸರಿ ಹೋಗು, ನಾವು ಕೂಡ ಊಟ ಮುಗಿಸಿ ಹೋಗ್ತೇವೆ ಎನ್ನುವ ಋಷ್ ಅವಳ ಕೈ ಹಿಡಿದು ಕರೆದುಕೊಂಡು ಬರ್ತಾನೆ. ಮನೆಯ ಒಳಗಡೆಯೇ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ರೆಡಿ ಮಾಡಿದ್ದ ಕುಮಾರ್. ಮನೆಯ ತುಂಬ ಹರಡಿರುವ ಮಂದ ಬೆಳಕು, ಮೂಲೆಯಲ್ಲಿ ಅಲಂಕರಿಸಿದ ಪುಟ್ಟ ಟೇಬಲ್, ಊಟದ ಪಾತ್ರೆಗಳನ್ನು ಕಂಡು ಖುಷಿಯಾಗಿತ್ತು ಋತ್ವಿಗೆ. ಇದನ್ನು ಅರೇಂಜ್ ಮಾಡುವುದಕ್ಕೆ ಕೂಡ ನೀವೇ ಹೇಳಿದ್ದ ಎಂದುಕೊಂಡೇ ಒಳಗೆ ಬಂದು ಮನೆಯ ರೂಮುಗಳನ್ನು ನೋಡುವ ಋತ್ವಿಗೆ, ಋಷ್ ಹ್ಞೂ ಕಣೇವಳೆ, ಬೆಳಗ್ಗೆಯೇ ಫೋನ್ ಮಾಡಿ ಈ ರೀತಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ರೆಡಿ ಮಾಡಲು ಹೇಳಿದೆ. ಈಗ ಮೊದಲು ಊಟ ಮಾಡೋಣ ಅಥವಾ ಮನೆ ನೋಡ್ತೀಯಾ ಎಂದಾಗ, ಮೊದಲು ಮನೆ ನೋಡೋಣ, ಹಗಲು ಹೊತ್ತಲ್ಲಿ ಬರಬೇಕಿತ್ತು ಅಲ್ವಾ, ಹೋಗಲಿ ಬಿಡಿ, ಇನ್ನೊಮ್ಮೆ ಬಂದರೆ ಆಯಿತು ಎನ್ನುತ್ತಾ ಋಷ್ನ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಪೂರ್ತಿ ಮನೆಯನ್ನು ಸುತ್ತು ಹಾಕಿದ ಋತ್ವಿ, ಆ ದೊಡ್ಡ ಮನೆಗಿಂತ ಈ ಮನೆ ಚಂದವಿದೆ ಎನ್ನಲು ನೀನು ಒಪ್ಪಿದ್ರೆ ನಾವಿಬ್ಬರು ಇಲ್ಲಿಯೇ ಇದ್ದು ಬಿಡೋಣ, ಆ ಪೀಡೆಗಳು ಅಲ್ಲೇ ಇರಲಿ ಎನ್ನುತ್ತಾನೆ ಋಷ್. ಇವನೊಬ್ಬ, ನಾನು ಇವನ ಕುಟುಂಬದ ಜೊತೆ ಸೇರಿಸಬೇಕು ಅಂದುಕೊಂಡ್ರೆ ಇವನು ಮಾತ್ರ ಬೇರೆ ಇರುವುದಕ್ಕೆ ಬಯಸುತ್ತಾನೆ ಎಂದು ಮನದಲ್ಲೇ ನುಡಿದ ಋತ್ವಿ, ಅದನ್ನು ಮುಂದೆ ನೋಡೋಣ, ಬನ್ನಿ ಮೊದಲು ಊಟ ಮಾಡೋಣ ಎನ್ನುತ್ತಾಳೆ. ಹಿತವಾದ ಮ್ಯೂಸಿಕ್ ಪ್ಲೇ ಮಾಡಿದ ಋಷ್ ತಾನೇ ಅವಳಿಗೆ ಚೇರ್ ಎಳೆದು ಅವಳು ಕುಳಿತ ನಂತರ ತಾನೂ ಅವಳೆದುರು ಕುಳಿತು ಟೇಬಲ್ ಮೇಲೆ ಜೋಡಿಸಿದ ಗುಲಾಬಿ ಹೂವಿನ ಗೊಂಚಲಿನಿಂದ ಒಂದು ಕೆಂಪು ಗುಲಾಬಿ ತೆಗೆದು ದಿಸ್ ಈಸ್ ಫಾರ್ ಯು ಎನ್ನುತ್ತಾ ಅವಳೆದುರು ಹಿಡಿದಾಗ, ಹೂವನ್ನು ಪಡೆಯದೆ ಹುಬ್ಬುಗಳನ್ನು ಸಂಕುಚಿಸುವ ಋತ್ವಿ, ಯಾರ ಜೊತೆಗೂ ಡಿನ್ನರ್ಗೆ ಹೋಗಿಲ್ಲ, ಡೇಟ್ಗೆ ಹೋಗಿಲ್ಲ ಅಂದವನು ಇದೆಲ್ಲ ಹೇಗೆ ಮಾಡ್ತಾ ಇದೆಯಾ ಎಂದರೆ, ಗುದ್ದುದಾಂದರೆ ಮುಖ ಗುಲಾಬ್ ಜಾಮೂನ್ ಆಗಬೇಕು ಮಗಳೇ. ಬೆಳಗ್ಗೆಯಿಂದ ಕ್ಯಾಂಡಲ್ ಲೈಟ್ ಡಿನ್ನರ್ ಮ್ಯಾನರ್ಸ್ಗೆ ಎಷ್ಟು ವೀಡಿಯೋಸ್ ನೋಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು, ಬಂದು ಬಿಟ್ಲು ದೊಡ್ಡ ಡೌಟ್ ರಾಣಿ, ಸುಮ್ಮನೆ ಹೂ ತಗೊಳ್ಳೆ ಎಂದು ಗದರುವ ಋಷ್ನ ಮಾತಿಗೆ ಜೋರಾಗಿ ನಕ್ಕ ಋತ್ವಿ, ಅಯ್ಯೋ ಗೂಬೆ, ಬೆಳಗ್ಗೆಯಿಂದ ಫೋನ್ನಲ್ಲಿ ಇದನ್ನೇ ನೋಡ್ತಾ ಇದೆಯಾ ಎಂದರೆ ಪೆಚ್ಚಾಗಿ ಹೌದು ಎಂದವ ಊಟದ ಮುಚ್ಚಳ ತೆರೆದರೆ ಋತ್ವಿಯ ನಗು ಮತ್ತಷ್ಟು ಜೋರಾಗಿತ್ತು. ಯಾಕಂದರೆ ಅವಳು ತನಗೆ ಇಷ್ಟವೆಂದು ಹೇಳಿದ್ದ ನಾಟಿಕೋಳಿ ಸಾರು ಮುದ್ದೆ ಮಾಡಿಸಿ ಪುಟ್ಟ ಬಟ್ಟಲಿನಲ್ಲಿ ಬೆಣ್ಣೆಯನ್ನು ಕೂಡ ಇರಿಸಿದ್ದ ಋಷ್. ಹೋಗಿ ಇವಳೆ, ಏನೋ ನಿಂಗೆ ಇಷ್ಟ ಆಗುತ್ತೆ ಅಂತ ಇದನ್ನೆಲ್ಲ ಮಾಡಿದರೆ ಹೀಗ ನಗೋದು, ನೋಡಿಲ್ಲಿ ನಿನಗಾಗಿ ಹೊಸ ಕಾಲ್ಗೆಜ್ಜೆ ಕೂಡ ತಂದಿದ್ದೆ, ನೀನು ನನ್ನನ್ನು ಅಣಕಿಸಿ ನಕ್ಕುಬಿಟ್ಟೆ ಎಂದವನು ಸಪ್ಪೆ ಮುಖ ಮಾಡಿದ ಕೂಡಲೇ ಅವನ ಪಕ್ಕ ಕುಳಿತ ಋತ್ವಿ, ಅಣಕಿಸಿ ನಗಲಿಲ್ಲ ಋಷ್, ಪ್ರಾಮಿಸಾಗಿ ಹೇಳ್ತೀನಿ, ನನಗೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು, ಆ ಸಂತೋಷಕ್ಕೆ ನಕ್ಕಿದ್ದು. ನಾನು ಕೂಡ ಇದುವರೆಗೂ ಈ ರೀತಿ ಡಿನ್ನರ್ಗೆಲ್ಲ ಬಂದೇ ಇಲ್ಲ, ನನಗೂ ಇದೆಲ್ಲ ಹೊಸ ಅನುಭವ ಎಂದಾಗಲೇ ಅವನ ಮುಖದಲ್ಲೂ ನಗು ಮೂಡಿದ್ದು. ಸರಿ, ಈಗ ಊಟ ಮಾಡು ಎಂದವನ ಮಾತಿಗೆ ಸರಿ ಎಂದು ತಲೆಯಾಡಿಸುತ್ತಾಳೆ ಋತ್ವಿ. ಕ್ಯಾಂಡಲ್ ಲೈಟ್ ಡಿನ್ನರ್ನಲ್ಲಿ ಮುದ್ದೆ ನಾಟಿಕೋಳಿ ಸಾರನ್ನು ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ ಬಳಿಕ ಫ್ರಿಡ್ಜ್ನಿಂದ ಐಸ್ ಕ್ರೀಮ್ ತಂದವನು, ಲೇ ಇವಳೆ, ಕಾಲ್ಗೆಜ್ಜೆ ಬಾಕಿ ಆಯಿತು ಎನ್ನುತ್ತಾ ತನ್ನ ಕೋಟ್ ಜೇಬಿನಿಂದ ಗೆಜ್ಜೆ ತೆಗೆದ ಋಷ್ಗೆ, ಋತ್ವಿ ಅದು ನಿಮ್ಮ ಹತ್ರವೇ ಇರಲಿ ಬಿಡಿ, ನಾನೀಗ ಹಾಕಿದ್ದೆ ಸಾಕು ಎಂದರೆ ನನ್ನ ಹತ್ರ ಇಟ್ಕೊಂಡು ನಾನೇನು ಪೂಜೆ ಮಾಡಲಾ, ಎಲ್ಲಿ ಕಾಲು ಕೊಡು ಎಂದು ಅವಳೆದುರು ಮೊಳಕಾಲೂರಿ ಕುಳಿತು ಅವಳ ಪಾದಗಳನ್ನು ಋಷ್ ಮುಟ್ಟಿದ ಕೂಡಲೇ ಎದ್ದು ನಿಂತ ಋತ್ವಿ ಅವನನ್ನು ಎಬ್ಬಿಸಿ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು, ನೀವು ನನಗಾಗಿ ಖರ್ಚು ಮಾಡದೆ ಹೋದರೆ, ಗಿಫ್ಟ್ ಕೊಡದೆ ಹೋದರೆ ಆ ಸದ್ವಿನಿ ಬಿಟ್ಟು ಹೋದ ಹಾಗೆ ನಾನು ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಎನ್ನುವ ಯೋಚನೆ ಅಲ್ವ ನಿಮಗೆ ಎಂದರೆ, ಇಲ್ಲ ಇಲ್ಲ ಹಾಗೆಲ್ಲ ಏನಿಲ್ಲ ಎಂದರೂ ಅವನ ಮುಖಭಾವ ಅದೇ ಸತ್ಯ ಎಂದಾಗ, ನೀವು ನನ್ನ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡಬೇಡಿ, ನಾನು ಅವಳು ಮಾಡಿದಂತೆ ಮಾಡಲ್ಲ ಎನ್ನುತ್ತಾಳೆ ಋತ್ವಿ. ಆಗ ಋಷ್, ನಿಜಾನಾ, ಪ್ರಾಮಿಸ್ ನನ್ನನ್ನು ಬಿಟ್ಟು ಹೋಗಲ್ವಾ ಎಂದು ಕೈಚಾಚಿ ಆಣೆ ಮಾಡು ಎಂದರೆ, ನೀವಾಗಿ ನೀವೇ ನನ್ನನ್ನು ನಿಮ್ಮ ಮನೆಯಿಂದ ಆಚೆಗೆ ಹೋಗು ಎನ್ನುವವರೆಗೂ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಎಂದು ಮಾತು ಕೊಡುತ್ತಾಳೆ ಋತ್ವಿ. ಅವಳ ಮಾತಿಂದ ಖುಷಿಯಾದ ಋಷ್, ನನಗೆ ಈಗ ಒಂಥರ ಸಮಾಧಾನ ಆಯಿತು ನೋಡು ಎಂದು ಅವಳನ್ನು ಕೂರಿಸಿ ಮತ್ತೆ ಅವಳೆದುರು ಮೊಳಕಾಲೂರಿ ಕುಳಿತು ಅವಳ ಪಾದವನ್ನು ತನ್ನ ತೊಡೆಯ ಮೇಲಿಟ್ಟು ಹಳೆಯ ಗೆಜ್ಜೆಯನ್ನು ಕಳಚಿ ಹೊಸ ಗೆಜ್ಜೆಯನ್ನು ತೊಡಿಸಿ ಗೆಜ್ಜೆಯನ್ನು ನವಿರಾಗಿ ಸವರಿ, ಇಷ್ಟ ಆಯ್ತಾ ಎಂದರೆ ಮುದ್ದಾಗಿ ನಕ್ಕ ಋತ್ವಿ, ತುಂಬ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು ಎನ್ನುತ್ತಾಳೆ. ನಂತರ ಮ್ಯೂಸಿಕ್ ಪ್ಲೇಯರ್ನಲ್ಲಿ ಬೇರೆ ಬೇರೆ ಹಾಡು ಪ್ಲೇ ಮಾಡುವ ಋಷ್ ಅವಳೆದುರು ಕೈ ಚಾಚಿದರೆ ಯಾವುದೇ ತಕರಾರಿಲ್ಲದೆ ಕೈ ನೀಡುವ ಋತ್ವಿ ಅವನೊಂದಿಗೆ ಡ್ಯಾನ್ಸ್ ಕೂಡ ಮಾಡುತ್ತಾಳೆ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವನು ಅವಳ ನಡು ಬಳಸಿದರೆ ಇವಳು ಅವನ ಕೊರಳನ್ನು ಬಳಸುತ್ತಾಳೆ. ನಿಂತಲ್ಲೇ ನಿಂತಿದ್ದಾರೆ ಇಬ್ಬರು.
ಇಟ್ಟಲ್ಲೇ ಇಡುತ್ತಿದ್ದಾರೆ ಹೆಜ್ಜೆಯನ್ನು. ಇಬ್ಬರ ನೋಟವು ಮತ್ತೊಬ್ಬರ ನೋಟಕ್ಕೆ ಸಂಧಿಸಿದೆ. ಅವಳನ್ನು ನೋಡುತ್ತಲೇ ಪರವಶವಾದವನಂತೆ ಅವಳತ್ತ ಬಾಗುವ ಋತ್ವಿ ಎಂದು ಕರೆದು ಮಾತು ನಿಲ್ಲಿಸಿದರೆ ಅವಳು ಕಣ್ಣಲ್ಲೇ ಏನೆಂದು ಕೇಳಲು, ಅದೇ ಉಸಿರನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳೋಕೆ ಒಪ್ಪಿಗೆ ಕೊಡ್ತೀಯಾ ಎಂದು ಮೃದುವಾಗಿ ಮಾದಕವಾಗಿ ಕೇಳುತ್ತಾ ಅವಳನ್ನು ಇನ್ನಷ್ಟು ತನಗೆ ಒತ್ತಿಕೊಳ್ಳುತ್ತಾನೆ ಅವನ ಪ್ರಶ್ನೆಗೆ ಉತ್ತರಿಸದೆ ಕಣ್ರೆಪ್ಪೆಗಳನ್ನು ನೆಲದತ್ತ ಚಾಚುವ ಋತ್ವಿ, ಬೇಡ ಅನಿಸುತ್ತೆ ಎಂದು ಅವನಿಗಿಂತ ಮೆಲ್ಲಗೆ ನುಡಿದರೆ, ಪ್ಲೀಸ್ ಕಣೆ, ಜಸ್ಟ್ ಒನ್ಸ್ ಅಷ್ಟೇ ಎಂದವನು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು, ನನ್ನನ್ನು ನೋಡು ಋತ್ವಿ ಎನ್ನುತ್ತಾ ಅವಳ ಕಣ್ಣೆವೆಗಳಿಗೆ ಮೃದುವಾಗಿ ಮುತ್ತಿಟ್ಟರೆ ರೆಪ್ಪೆ ಚಾಚಿ ಅವನತ್ತ ನೋಡುವ ಋತ್ವಿಗೆ, ಒಂದು ಸಲ ಅಷ್ಟೇ, ಎಷ್ಟೋ ಸಲ ನಿನ್ನ ಒಪ್ಪಿಗೆ ಇಲ್ಲದೆ ಕೊಟ್ಟಿದ್ದೀನಿ ನಿಜ, ಆದರೆ ನಿನ್ನ ಒಪ್ಪಿಗೆ ಇಲ್ಲದೆ ಕೊಡಬಾರ್ದು ಅಂತ ನೀನು ಜಗಳ ಆಡಿದಾಗಲೇ ಅರ್ಥ ಮಾಡಿಕೊಂಡೆ ಎಂದವನು ಮತ್ತೆ ಮತ್ತೆ ಮಾಡುತ್ತಿದ್ದ ಮನವಿಗೆ ಮಣಿದ ಋತ್ವಿ, ಒಂದೇ ಸಲ ಮತ್ತೆ ಹಠ ಮಾಡುವ ಹಾಗಿಲ್ಲ ಎನ್ನುವ ಕಂಡೀಷನ್ ಮೇಲೆ ಒಪ್ಪಿಗೆ ಕೊಡುತ್ತಾಳೆ. ಅವಳ ಮಾತಿಗೆ ಖುಷಿಯಾಗಿ ಥ್ಯಾಂಕ್ ಯು ಕಣೆ ಇವಳೆ ಎಂದ ಅವಳ ಮೊಗದ ತುಂಬೆಲ್ಲ ಮುತ್ತಿಟ್ಟರೆ ಅವಳು ಕೂಡ ಮೌನವಾಗಿ ಸ್ವೀಕರಿಸುತ್ತಾಳೆ. ಹಾಗೆ ನಿಧಾನವಾಗಿ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟ ಋಷ್ನ ಮನ ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ದು ಅವಳ ಸಕಾರಾತ್ಮಕ ಪ್ರತಿಸ್ಪಂದನೆ. ಸುದೀರ್ಘ ಚುಂಬನದ ನಂತರ ಮುಂದುವರಿಯುವ ಸೂಚನೆ ಕೊಡುವ ಅವಳ ಕೊರಳ ಸುತ್ತೆಲ್ಲ ಪುಟ್ಟ ಪುಟ್ಟ ಮುತ್ತುಗಳ ಮಣಿಹಾರ ತೊಡಿಸಿ ಅವಳ ಭುಜದ ಮೇಲೂ ಮುತ್ತುಗಳ ಮೆಟ್ಟಿಲು ಪೇರಿಸುವಾಗಲೂ ಅವಳು ಪ್ರತಿಭಟಿಸಲಿಲ್ಲ. ಇದನ್ನೇ ಅವಳ ಒಪ್ಪಿಗೆ ಎಂದು ಭಾವಿಸಿ ಇದುವರೆಗೂ ಕಾಪಿಟ್ಟ ಸಂಯಮಕ್ಕೆ ಗುಡ್ ಬೈ ಹೇಳಿದವನು ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡರೆ ಈಗಾಗಲೇ ಅವನ ಶೃಂಗಾರದ ಮುನ್ನುಡಿಗೇ ನಾಚಿ ಕೆಂಪೇರಿದ ಋತ್ವಿ ಅವನ ಎದೆಗೂಡಲ್ಲಿ ತನ್ನ ಮುಖ ಮುಚ್ಚುತ್ತಾಳೆ. ಅವಳ ಈ ಪರಿಯ ನಾಚಿಕೆ ಕಂಡು ಮುಗುಳ್ನಕ್ಕ ಅವಳನ್ನು ಎತ್ತಿಕೊಂಡು ತನ್ನ ರೂಮಿಗೆ ಹೋಗುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಧನ್ಯವಾದಗಳು.